ಯೆಹೋವನಲ್ಲಿ ಭರವಸವಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಶನಿವಾರ 1 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 2ನೇ ವಚನ. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಲ್ಲಿ ಭರವಸೆ ಇಟ್ಟು ದೇವರಿಗೆ ವಿಧೇಯರಾದಾಗ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಮಾತಿಗೆ ವಿಧೇಯರಾಗುವುದು. ಕರ್ತನಲ್ಲಿ ಪ್ರಿಯರೇ, ಮೋಶೆಗೆ ದೇವರು ತನ್ನ ಜನರ ಮೇಲೆ ತಾನು ಕೊಡುವಂಥ ಆಶೀರ್ವಾದಗಳ ಕುರಿತಾಗಿ ಬರೆದಿದ್ದಾನೆ. ದೇವರ ವಿರುದ್ಧವಾಗಿ ಹೋದಂಥವರು ಶಾಪಗ್ರಸ್ತರಾಗುತ್ತಾರೆ, ಅಥವಾ ದೇವರ ವಾಕ್ಯ ಕೇಳಿದವರು ವಿಧೇಯರಾದಂಥವರಿಗೆ ಬರುವಂಥ ಆಶೀರ್ವಾದಗಳನ್ನು ದೇವರು ಮೋಶೆಗೆ ತಿಳಿಸಿದನು. ವಿಶೇಷವಾಗಿ ಆಶೀರ್ವಾದಗಳು ಯಾವುದೆಂದರೆ ಬಹಳ ಅದ್ಭುತವಾಗಿ ನಾವು ನೋಡುತ್ತೇವೆ. ಯಾರು ದೇವರಿಗೆ ಕಿವಿಗೊಟ್ಟು ನಡೆಯುತ್ತಾರೋ ಅವರು ಎಲ್ಲ ವಿಷಯದಲ್ಲಿ ಆಶೀರ್ವಾದ ಹೊಂದುವರು. ಅಂದರೆ ಅವರು ಊರಿನಲ್ಲಿಯೂ ಅಡವಿಯಲ್ಲಿಯೂ ಅವರಿಗೆ ಶುಭ ಉಂಟಾಗುವುದು. ಅವರ ಸಂತಾನಗಳು ಆಶೀರ್ವದಿಸಲ್ಪಡುವುದು. ಅವರ ಪಶುಗಳು ಆಶೀರ್ವದಿಸಲ್ಪಡುವುದು. ಅವರು ಹೋಗುವಾಗಲೂ ಬರುವಾಗಲೂ ಎಲ್ಲ ರೀತಿಯಾದಂಥ ಆಶೀರ್ವಾದಗಳು ಅವರಿಗೆ ಇರುವುದು. ಅವರಿಗೆ ಪ್ರತಿ ಒಂದೊಂದು ವಿಧದಲ್ಲೂ, ಅಂದರೆ ಅವರ ಫಲಗಳು, ಅವರು ಬೆಳೆಯುವಂಥದ್ದು ಎಲ್ಲವೂ ಕೂಡ ಆಶೀರ್ವದಿಸಲ್ಪಡುವುದು. ಅವರ ವಿರುದ್ಧವಾಗಿ ಅವರ ಶತ್ರುಗಳು ಬಂದಾಗ ಅವರ ಶತ್ರುಗಳನ್ನು ದೇವರು ಸೋಲಿಸಿ ಅವರು ಎಲ್ಲರೂ ದೂರ ಹೋಗುವಂತೆ ಮಾಡುವನು. ಅವರ ಕಣಜಗಳು ಯಾವಾಗಲೂ ಸಮೃದ್ಧಿಯಲ್ಲಿ ತುಂಬಿರುತ್ತದೆ. ಮತ್ತು ಅವರು ಯಾವ ರೀತಿಯಲ್ಲಿ ಅವರು ಬೆಳೆಯುತ್ತಾರೋ ಫಲವು ಸಮೃದ್ಧಿಯಾಗಿ ಬರುವುದು. ಮತ್ತು ಅವರ ಭೂಮಿಯು ಹೆಚ್ಚಾಗಿ ಫಲಿಸುವುದು. ಅವರು ಸಾಲ ಪಡೆಕೊಳ್ಳುವವರಲ್ಲ, ಅವರು ಸಾಲ ಕೊಡುವಂಥವರಾಗುವರು. ಮತ್ತು ದೇವರು ಅವರನ್ನು ಎಷ್ಟು ಆಶೀರ್ವದಿಸುತ್ತಾನೆಂಬುದಾಗಿ ಹೇಳುವುದಾದರೆ, ಅವರು ತಲೆಯಾಗಿ ನಿಲ್ಲುತ್ತಾರೆ, ಅವರು ಎಂದಿಗೂ ಬಾಲವಾಗುವುದಿಲ್ಲ. ಇವರನ್ನು, ಅಂದರೆ ಯಾರು ದೇವರಿಗೆ ವಿಧೇಯರಾಗುತ್ತಾರೋ ದೇವರು ಅವರಲ್ಲಿ ಸಮೃದ್ಧಿ, ಸಮಾಧಾನ, ಆಶೀರ್ವಾದಗಳಿಂದ ತುಂಬಿಸುತ್ತಾರೆ. ಅವರ ಕಣಜಗಳು ಬಿತ್ತುವ ಪ್ರತಿಯೊಂದು ಕೂಡ ಸಮೃದ್ಧಿಯಾಗಿ ಇರುವಂತೆ ಮಾಡುತ್ತಾನೆ. ಮತ್ತು ಇವರನ್ನು ಎಂದಿಗೂ ಯಾರು ಸೋಲಿಸಲಾರದಂತೆ ದೇವರು ಆಶೀರ್ವದಿಸುತ್ತಾನೆ. ಅವ್ರ ಕೈ ಹಾಕುವಂಥ ಕೆಲಸಗಳು ಸಫಲವಾಗುವುದು. ಎಲ್ಲ ವಿಚಾರದಲ್ಲೂ ಸಮೃದ್ಧಿ, ಸಮಾಧಾನ, ಆಶೀರ್ವಾದಗಳಿಂದ ದೇವರು ತುಂಬಿಸ್ತಾನೆ. ದೇವರಿಗೆ ವಿಧೇಯರಾಗುವಂಥವರಿಗೆ ಇಷ್ಟೆಲ್ಲ ಆಶೀರ್ವಾದ ಇರುವುದು. ವಿಧೇಯರಾಗೋಣ, ಸಮೃದ್ಧಿಯಾದಂಥ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈ ತಿಂಗಳು ಆಶೀರ್ವಾದಗಳು ತುಂಬಿಕೊಳ್ಳುವಂತೆ ದೇವರ ಸ್ವರಕ್ಕೆ ನಾವುಗಳು ವಿಧೇಯರಾಗೋಣ. ಕರ್ತನೇ, ದಯಮಯ ಸ್ವಾಮಿ, ನೀನು ನಮ್ಮನ್ನು ನಡೆಸುತ್ತಿ ನಿನ್ನ ವಾಕ್ಯದಂತೆ ನಡೆಯಲು, ನಿನ್ನ ಸ್ವರ ಕೇಳಿ ನಡೆಯಲು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.